ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 8ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11:31 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 3:05 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 12 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 10:16 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:40 ಸಂಜೆ 5:16 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2:04 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:52 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:11 ಹಾಗೆ ಬೆಳಿಗ್ಗೆ 11:15 ಬೆಳಿಗ್ಗೆ 11:59 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5:58 ರಾತ್ರಿ 7:43 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:59 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸ್ಥಿರಾಸ್ತಿ, ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಯಾವುದೇ ಅಗ್ರಿಮೆಂಟನ್ನು ಮಾಡಿಕೊಳ್ಳುವಂಥದ್ದು, ಅಥವಾ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ನ್ಯಾಯಾಲಯದ ಪ್ರಕರಣಗಳು ಎಲ್ಲದಕ್ಕೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಕುಜ ಅಂತ ಹೇಳಿದ್ರೆ ಸಾಹಸಕ್ಕೆ, ಅಧಿಕಾರಕ್ಕೆ ಕಾರಕನಾಗಿರುವಂಥವನು, ಶಕ್ತಿಗೆ ಕಾರಕ ಕುಜ. ಹಾಗಾಗಿನೇ ಈ ದಿನ
ಯಾರು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಅಂಥವ್ರಿಗೆ ತುಂಬ ಅನುಕೂಲ ಇರುತ್ತೆ. ಅದರಲ್ಲೂ ಕ್ರೀಡಾಪಟುಗಳಿಗೆ, ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ಈ ದಿನ ತುಂಬ ಶುಭ ಫಲಗಳು ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇದ್ದಾರೆ, ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಅಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲ ಇರುತ್ತೆ. ಅಂದರೆ ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತಹ ವಿಚಾರಗಳು ಈ ದಿನ ನಿಮಗೆ ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಕುಜನಿಂದ ಈ ದಿನ ಈ ಸಾಹಸಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಯಾವುದೇ ಇದ್ದರೂ ಕೂಡ ಅದರಲ್ಲಿ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಇಂತಹ ಕೆಲಸಗಳನ್ನು ಈ ದಿನ ಇರುವಂತಹ ಗುರು ಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 59 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನಾನುಕೂಲಕರವಾಗಿರುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಶನಿ ಹೋರಾದಲ್ಲಿ ನೀವು ಏನಾದರೂ ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದರೆ ಅದರಿಂದ ಫಲಿತಾಂಶಗಳು ಬೇಗ ಸಿಕ್ಕಲ್ಲ, ತುಂಬ ನಿಧಾನ ಆಗುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾಗಿರುವಂತಹ ಕಾರ್ಯಗಳನ್ನು ಆದಷ್ಟು ಈ ದಿನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 50 ನಿಮಿಷದಿಂದ ರಾತ್ರಿ 7 ಗಂಟೆ 45 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 20 ನಿಮಿಷದಿಂದ ರಾತ್ರಿ 2 ಗಂಟೆ 16 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ತುಂಬ ಬೆನಿಫಿಷಿಯಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಈ ರವಿ ಹೋರಾದಲ್ಲಿ ನೀವು ಆರಂಭ ಮಾಡ್ಬೋದು. ನಿಮ್ಮ ಪ್ರಯಾಣ ಕೂಡ ತುಂಬ ಸಕ್ಸಸ್ ಆಗುತ್ತೆ. ಹಾಗೆ ನೀವು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಫಾಲೋ ಅಪ್ ಮಾಡುವಂಥದ್ದಾಗಲಿ, ಅಥವಾ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥ ವಿಚಾರ, ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ ಏನೇ ಇದ್ದರೂ ಇದನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಸರ್ಕಾರದಿಂದ ಯಾವುದೇ ರೀತಿಯ ಹಣ ನಿಮಗೆ ಬರಬೇಕಾಗಿದ್ದರೂ ಕೂಡ, ಅಥವಾ ಬಿಲ್ ಯಾವುದಾದ್ರೂ ಪಾಸ್ ಆಗಬೇಕಿದ್ರೂ ಕೂಡ ಈ ದಿನ ಫಾಲೋ ಅಪ್ ಮಾಡಿ ಒಳ್ಳೆಯದಾಗತ್ತೆ. ನಿಮಗೆ ನಿಮ್ಮ ಹಿಡಿದ ಕೆಲಸ ಕೈಗೂಡುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 7 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಅಪರಾಹ್ನ 3 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ವ್ಯಾಪಾರ ಮಾಡ್ತೀರಿ, ಮಾರಾಟ ಮಾಡ್ತೀರಿ, ಖರೀದಿ ಮಾಡ್ತೀರಿ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಚಂದ್ರ ಹೋರಾದಲ್ಲಿ. ಹಾಗೆ ಈ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು ಅಥವಾ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಕೂಡ ಈ ದಿನ ಇರುವಂಥ ಈ ಚಂದ್ರ ಹೋರಾದಲ್ಲಿ ಸ್ವಲ್ಪ ಜಾಗೃತರಾಗಿ ಇರಬೇಕು. ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ, ಯಾವುದೇ ದೊಡ್ಡ ಮಟ್ಟದ ಬಂಡವಾಳ ಹೂಡುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಆದಷ್ಟು ಈ ದಿನ ಇರುವಂಥ ಚಂದ್ರ ಹೋರಾದಲ್ಲಿ ಮಾಡಬೇಡಿ. ಯಾಕೆಂದರೆ ನಿಮಗೆ ಭಾರಿ ನಷ್ಟ ಆಗುತ್ತೆ, ಮಾನಸಿಕವಾಗಿ ತುಂಬ ಸೋಲುಂಟಾಗುತ್ತೆ. ಅದಕ್ಕಾಗಿಯೇ ಈ ದಿನ ಈ ಚಂದ್ರ ಹೋರವನ್ನು ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು, ಇದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಯಾವ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಆ ಫಲಿತಾಂಶ ನಿಮ್ಮದೇ ಆಗುತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಈ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಇರುವಂಥ ದಿನ. ಅದರಲ್ಲೂ ಸಂಜೆಯ ಸಮಯಕ್ಕೆ ತ್ರಯೋದಶಿ ತಿಥಿ ಬಂದರೆ ಅದನ್ನು ಪ್ರದೋಷದ ಸಮಯ ಅಂತ ಹೇಳಿ ಕರೀತಾರೆ.
ಈ ದಿನ ಪ್ರದೋಷ ವ್ರತ ಆಚರಣೆ ಮಾಡುವಂಥದ್ದು. ಅದರಲ್ಲೂ ಮಂಗಳವಾರ ತ್ರಯೋದಶಿ ತಿಥಿ ಬಂದಿರೋದ್ರಿಂದ ಈ ದಿನ ಮತ್ತೂ ವಿಶೇಷ. ಏಕೆಂದರೆ ಇದನ್ನು ಭೌಮ ಪ್ರದೋಷ ಅಂತ ಹೇಳಿ ಕರೀತಾರೆ. ಇಲ್ಲಿ ಈ ಶಿವ ಪಾರ್ವತಿಯ ಅನುಗ್ರಹವನ್ನು ಪಡ್ಕೊಳ್ಳುವಂಥ ಹಾಗೆ ಎಲ್ಲ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ವಿಶೇಷ ದಿನ ಇದು. ಹಾಗಾಗಿ ನಾವು ಮಾನಸಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ ಕೆಲವೊಂದು ಬಾಧೆಗಳಿಂದ ನರಳುತ್ತಾ ಇರ್ತೇವೆ. ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಅವಕಾಶ ಅಂತ ಹೇಳಿದ್ರೆ ಅದು ಈ ಪ್ರದೋಷ ವ್ರತದ ಆಚರಣೆಯಿಂದ ಮಾತ್ರ ಲಭಿಸತ್ತೆ. ಬಹಳ ಬೇಗ ಅದು ಲಭಿಸತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ನಮ್ಮ ಸನಾತನ ಪರಂಪರೆಯಲ್ಲಿ ಭಗವಂತನಾದಂತಹ ಶಿವ ಮತ್ತು ಪಾರ್ವತಿ ಮಾತೆಯನ್ನು ಪೂಜಿಸುವಂಥ ಪ್ರದೋಷ ವ್ರತಕ್ಕೆ ತುಂಬ ಮಹತ್ವ ಇದೆ. ಅದರಲ್ಲೂ ಈ ಸೂರ್ಯಾಸ್ತದ ಸಮಯದಲ್ಲಿ, ಅಂದರೆ ಸೂರ್ಯ ಮುಳುಗುವಂಥ 1 ಗಂಟೆ ಮೊದಲು, ನಂತರ 1 ಗಂಟೆ ಏನಿದೆ ಇದು ಪ್ರದೋಷ ಸಮಯ ಇದು. ಹಾಗಾಗಿ ಈ ಪ್ರದೋಷ ಕಾಲ ಏನಿದೆ ಅದು ಸೂರ್ಯಾಸ್ತ ಮತ್ತು ಈ ರಾತ್ರಿಯ ನಡುವಣ ಸಂಧಿಕಾಲದಲ್ಲಿ ಇರುವಂಥದ್ದು ಈ ಪ್ರದೋಷ ಕಾಲ. ಹಾಗಾಗಿನೇ ಪ್ರದೋಷ ಕಾಲ ಇಲ್ಲಿ ಸೂರ್ಯಾಸ್ತ ಸಮಯಕ್ಕೆ ಹೊಂದಿಕೊಂಡಂತೆ ಇರುತ್ತೆ. ಹಾಗೆ ಕೃಷ್ಣ ಪಕ್ಷದಲ್ಲಿ ಹಾಗೆ ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ಪ್ರದೋಷ ವ್ರತ ಏನಿದೆ ಇದನ್ನು ಆಚರಣೆ ಮಾಡುವಂಥದ್ದು ತುಂಬ ಪರಿಣಾಮಕಾರಿಯಾಗಿದೆ. ಹಾಗಾಗಿ ಫಲಗಳು ಹೇರಳವಾಗಿ ಸಿಕ್ಕುವಂಥ ಒಂದು ವ್ರತ ಅಂತ ಹೇಳಿದ್ರೆ ಅದೇ ಪ್ರದೋಷ ವ್ರತ. ಇನ್ನು ನಮಗೆ ಸುಖ, ಸಂಪತ್ತು, ಸೌಭಾಗ್ಯ, ಭಗವಂತನ ಅನುಗ್ರಹ ಸಿಗಬೇಕು ಅಂತ ಹೇಳಿದ್ರೆ ಪ್ರದೋಷ ವ್ರತದ ಕಾಲದಲ್ಲಿ ಶಿವನನ್ನು ಆರಾಧನೆ ಮಾಡಬೇಕು. ಹಾಗೆ ಈ ಪ್ರದೋಷ ವ್ರತ ಕಾಲದಲ್ಲಿ ಶಿವ ಅಧಿದೇವನಾಗಿದ್ದು ಆ ಕಾಲದಲ್ಲಿ ವ್ರತ ಆಚರಣೆ ಮಾಡುವಂಥದ್ದು ತುಂಬ ಮಂಗಳಕರವಾಗಿರುತ್ತೆ. ಹಾಗೆ ಈ ಪ್ರದೋಷ ವ್ರತ ಏನಾದರೂ ಭಾನುವಾರ ಬಂದಿದ್ದರೆ ಆ ವ್ರತದ ಆಚರಣೆಯಿಂದ ಜೀವನದಲ್ಲಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಜೀವನದುದ್ದಕ್ಕೂ ಕೂಡ ಉತ್ತಮವಾದಂತಹ ಆರೋಗ್ಯ ಲಭಿಸುತ್ತೆ, ದೀರ್ಘಾಯುವಂತರಾಗ್ತಾರೆ. ಹಾಗಾಗಿ ಭಾನುವಾರ ಬರುವಂತಹ ಪ್ರದೇಶ ಈ ಹಿನ್ನೆಲೆಯಲ್ಲಿ ತುಂಬ ಮಹತ್ವದ್ದು. ಇನ್ನು ಸೋಮವಾರದ ದಿನ ಪ್ರದೋಷ ಏನಾದರೂ ಬಂದರೆ ಅದನ್ನು ಸೋಮ ಪ್ರದೋಷ ಅಂತ ಹೇಳಿ ಕರೀತಾರೆ. ಈ ವ್ರತಾಚರಣೆಯಿಂದ ರೋಗಗಳೇನಾದರೂ ಇದ್ದರೆ, ಬಾಧೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ. ನಾವು ಪ್ರತಿನಿತ್ಯ ದುಃಖ ಪಡ್ತಾ ಇರ್ತೇವೆ, ಶೋಕ ಪಡ್ತಾ ಇರ್ತೇವೆ, ಅಂಥದ್ರಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಇನ್ನು ಈ ಮಂಗಳವಾರ ಪ್ರದೋಷ ಬಂದರೆ ಅದು ಭೌಮ ಪ್ರದೋಷ ಅಂತ ಹೇಳಿ ಕರೆಯುವಂಥದ್ದು. ಈ ವ್ರತಾಚರಣೆಯ ಲಾಭವನ್ನು ಪಡೆಯಲಿಕ್ಕೆ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಶಿವನ ಆರಾಧನೆಯನ್ನು ಮಾಡಬೇಕು. ಸಾಧ್ಯ ಅಂದರೆ ಆ ದಿನ ಉಪವಾಸ ಇರಬೇಕು, ರಾತ್ರಿ ಜಾಗರಣೆ ಇರಬೇಕು ಅನ್ನುವಂಥದ್ದು. ಈ ಭೌಮ ಪ್ರದೋಷದ ದಿನ ಹಸುವಿಗೆ ಗೋಗ್ರಾಸವನ್ನು ದಾನ ಮಾಡಿದ್ರೆ ಅಥವಾ ಹುಲ್ಲನ್ನು ದಾನ ಮಾಡಿದ್ರೆ ಅಧಿಕವಾದಂತಹ ಪುಣ್ಯ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಬುಧವಾರದ ದಿನ ಪ್ರದೋಷ ಬಂದರೆ ಅದು ಸೌಮ್ಯ ಪ್ರದೋಷ. ಆ ದಿನ ನೀವು ಕೈಗೊಳ್ಳುವಂಥ ಯಾವುದೇ ವ್ಯವಹಾರಗಳಲ್ಲಿ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ನಡೆಯುತ್ತೆ. ಇನ್ನು ಗುರುವಾರದ ದಿನ ಪ್ರದೋಷ ಬಂದರೆ ಆ ದಿನ ನೀವು ವ್ರತವನ್ನು ಆಚರಣೆ ಮಾಡೋದ್ರಿಂದ ಶತ್ರುಗಳು ನಾಶ ಆಗ್ತಾರೆ. ಜೀವನದಲ್ಲಿ ಎದುರಾಗುವಂಥ ಎಲ್ಲ ಅಡಚಣೆಗಳಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಶುಕ್ರವಾರದ ದಿನ ಏನಾದರೂ ಪ್ರದೋಷ ಬಂದಿದ್ದರೆ ಆ ದಿನ ವ್ರತದ ಆಚರಣೆಯನ್ನು ಮಾಡೋದ್ರಿಂದ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಕುಟುಂಬದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಪ್ರಾಪ್ತಿಯಾಗುತ್ತೆ. ಇನ್ನು ಶನಿವಾರದ ದಿನ ಪ್ರದೋಷ ಏನಾದರೂ ಬಂದರೆ ಅದನ್ನು ಶನಿ ಪ್ರದೋಷ ಅಂತ ಹೇಳಿ ಕರೀತಾರೆ. ಆ ಸಂದರ್ಭದಲ್ಲಿ ನೀವು ಮಾಡುವಂಥ ವ್ರತದಿಂದ ಸಂತಾನ ಪ್ರಾಪ್ತಿಯಾಗುತ್ತೆ, ಉನ್ನತ ಸ್ಥಾನಮಾನಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಮೇಲ್ಮುಖವಾದಂಥ ಬಡ್ತಿ ನಿಮಗೆ ಸಿಕ್ಕತ್ತೆ. ನಿಮ್ಮ ಜೀವನ ಸುಭಿಕ್ಷವಾಗಿರುತ್ತೆ. ಹಾಗಾಗಿ ಬಂಧುಗಳೇ, ಯಾವ ದಿನ ಪ್ರದೋಷ ಬರುತ್ತೆ ಅಂದರೆ ಯಾವ ದಿನ ತ್ರಯೋದಶಿ ಇರುತ್ತೆ ಆ ದಿನವೇ ಪ್ರದೋಷ ಅಂತ ಹೇಳಿ ಆಚರಣೆ ಮಾಡುವಂಥದ್ದು. ಹಾಗೆ ಈ ದಿನ ಕೂಡ ಭೌಮ ಪ್ರದೋಷ ಇರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಸ್ಪರ್ಧೆಗಳಲ್ಲಿ, ನಿಮ್ಮ ಜೀವನದಲ್ಲಿ ಎದುರಾಗುವಂಥ ಸಮಸ್ಯೆಗಳು, ಅದಕ್ಕೆ ನೀವು ಕಂಡುಕೊಳ್ಳುವಂಥ ಸೂಕ್ತವಾದ ಉತ್ತರಗಳು ಅಥವಾ ಪರಿಹಾರಗಳು ಅದೆಲ್ಲವೂ ಕೂಡ ಈ ದಿನ ತುಂಬ ಕೈಗೂಡುತ್ತೆ. ಹಾಗಾಗಿ ಈ ದಿನ ಭೌಮ ಪ್ರದೋಷದ ದಿನ ಸಂಜೆ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಭಗವಂತ ತಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡ್ತಾನೆ ಅನ್ನುವಂಥ ಭರವಸೆ ಇದೆ. ಹಾಗಾಗಿ ಈ ದಿನದ ವ್ರತವನ್ನು ನಿಮ್ಮ ಕೈಲಾದ ಮಟ್ಟಿಗೆ ಮುಂದುವರಿಸಿ, ಒಳ್ಳೆಯದಾಗತ್ತೆ.
ಹಾಗಾಗಿ ಬಂಧುಗಳೇ, ಈ ಮಂಗಳವಾರ ಬಂದಿರುವಂಥ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗೆ ಶುಕ್ಲ ಪಕ್ಷದಲ್ಲಾಗಲಿ ಕೃಷ್ಣ ಪಕ್ಷದಲ್ಲಾಗಲಿ ತ್ರಯೋದಶಿಯ ತಿಥಿ ಮಂಗಳವಾರ ಬಂದರೆ ಆ ದಿನ ಮರೆಯದೆ ಶಿವ ಪಾರ್ವತಿಯರ ದರ್ಶನ ಮಾಡಿ. ಹಾಗೆ ಈ ಪ್ರದೋಷ ವ್ರತದ ದಿನ ಪಾರ್ವತಿ ದೇವಿ ಮತ್ತು ಶಿವನಿಗೆ ಸಮರ್ಪಣೆಯಾಗಿರುವಂಥ ದಿನ ಅನ್ನುವಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿನೇ ಈ ದಿನ ಯಾರು ಉಪವಾಸವನ್ನು ಆಚರಣೆ ಮಾಡ್ತಾರೆ ಅಂಥವ್ರಿಗೆ ಉತ್ತಮವಾದಂಥ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ದೀರ್ಘಾಯುಷ್ಯದ ವರವನ್ನು ಕೂಡ ಅಂಥವರು ಪಡ್ಕೊಳ್ತಾರೆ. ಕುಂಡಲಿಯಲ್ಲಿ ಅಥವಾ ಜಾತಕದಲ್ಲಿ ಏನಾದರೂ ಚಂದ್ರ ದೋಷ ಇದ್ದರೆ ಅದು ನಿವಾರಣೆಯಾಗುತ್ತೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಜಾತಕದಲ್ಲಿರುವಂಥ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು. ಇನ್ನು ನೀವು ಅಪೇಕ್ಷೆ ಪಟ್ಟಂತಹ ಫಲಿತಾಂಶ ನಿಮ್ಮ ಕೆಲಸಗಳಿಂದ ಸಿಕ್ಕತ್ತೆ. ಹಾಗಾಗಿನೇ ಅಪೇಕ್ಷಿತ ಫಲಗಳು ಬಹಳ ಬೇಗ ನಿಮಗೆ ಉಂಟಾಗುವಂಥದ್ದು. ಹಾಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ಬಹಳ ಬೇಗ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಸಂಜೆ ಪ್ರದೋಷ ವ್ರತವನ್ನು ಆಚರಣೆ ಮಾಡಿ ಶಿವನ ದರ್ಶನವನ್ನು ಮಾಡಿ ಹಾಗೆ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಈ ದಿನ 108 ಸಲ ಪಠಣ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಈ ದಿನ ಬಿಲ್ವಪತ್ರೆಗಳನ್ನು ಸಂಜೆ ಶಿವನ ಪೂಜೆಗೆ ತೆಗೆದುಕೊಂಡು ಹೋಗಿ. ಇನ್ನು ಈ ಪ್ರದೋಷದ ಸಮಯದಲ್ಲಿ ಶಿವ ಪಾರ್ವತಿಯರು ಕೈಲಾಸದಲ್ಲಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಈ ದಿನ ಪ್ರದೋಷದಲ್ಲಿ ಯಾರು ಶಿವಾಲಯಕ್ಕೆ ಹೋಗಿ ಬರ್ತಾರೋ ಅವರಿಗೆ ಶಿವನ ಅನುಗ್ರಹ ಬಹಳ ಬೇಗ ಉಂಟಾಗುತ್ತೆ. ಜೊತೆಗೆ ಪಾರ್ವತಿಯ ಅನುಗ್ರಹ ಇರೋದ್ರಿಂದ ವಿಶೇಷವಾಗಿ ಸ್ತ್ರೀಯರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಈ ದಿನ ಉಪವಾಸವನ್ನು ಆಚರಣೆ ಮಾಡೋದ್ರಿಂದ ಕೂಡ ರೋಗಗಳಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥದ್ದು. ಇನ್ನು ಯಾವುದೇ ರೀತಿಯ ಕುಜ ದೋಷಗಳಿದ್ರೆ ಅದು ನಿವಾರಣೆಯಾಗುತ್ತೆ, ರಕ್ತ ದೋಷಗಳು ನಿವಾರಣೆಯಾಗುತ್ತೆ, ಅಪಮೃತ್ಯು ಪರಿಹಾರವಾಗುತ್ತೆ. ಹಾಗಾಗಿ ಯಾರಿಗಾದರೂ ಒಂದು ಕಂಟಕ ಇದ್ದರೆ, ಯಾರಿಗಾದರೂ ಒಂದು ದೋಷ ಅನ್ನುವಂಥದ್ದು ಜಾತಕದಲ್ಲಿದ್ದರೆ ಅಪಮೃತ್ಯುವಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ಈ ದಿನ ಅಪಮೃತ್ಯುವನ್ನು ತಡೆಯುವಂತಹ ಶಕ್ತಿ ಈ ದಿನ ಮಾಡುವಂಥ ಉಪವಾಸಕ್ಕಿದೆ. ಹಾಗಾಗಿನೇ ಮಹಾಮೃತ್ಯುಂಜಯ ಮಂತ್ರವನ್ನು ಕೂಡ ಈ ಸಂದರ್ಭದಲ್ಲಿ ಪಠಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಪುರಾಣಗಳು ಹೇಳುವಂತೆ ಈ ಒಂದು ಪ್ರದೋಷದ ಉಪವಾಸದ ಫಲ 2 ಗೋವುಗಳನ್ನು ದಾನ ಮಾಡಿದಂತಹ ಫಲಕ್ಕೆ ಸಮವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿನೇ ಈ ಕಲಿಯುಗದಲ್ಲಿ ಅಧರ್ಮ ತಾಂಡವವಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜನ ಧರ್ಮದ ಹಾದಿಯನ್ನು ತೊರೆದು ಅನ್ಯಾಯದ ಹಾದಿಯಲ್ಲಿ ಸಾಗ್ತಾ ಇರ್ತಾರೆ. ಆ ಸಮಯದಲ್ಲಿ ಈ ಪ್ರದೋಷ ವ್ರತ ಉತ್ತಮವಾದಂತಹ ಮಾಧ್ಯಮ. ಅದರಲ್ಲೂ ಶಿವನ ಆರಾಧನೆಯಿಂದ ಪಾಪ ಪರಿಹಾರ ಆಗುತ್ತೆ. ಹಾಗೆ ದುಃಖಗಳನ್ನು ತೊಡೆದು ಹಾಕಲಿಕ್ಕೆ ಈ ವ್ರತ ಬಹಳ ಪ್ರಮುಖವಾಗಿರುವಂಥದ್ದು. ಹಾಗಾಗಿನೇ ಈ ವ್ರತದ ಮಹತ್ವವನ್ನು ಈ ಹಿಂದೆ ಶಿವನು ತಾಯಿ ಸತಿಗೆ ತಿಳಿಸಿದ್ದರು ಅನ್ನುವಂಥ ಒಂದು ವಿಚಾರ ಇದೆ ಧರ್ಮಶಾಸ್ತ್ರಗಳಲ್ಲಿ. ಹಾಗಾಗಿ ಬಂಧುಗಳೇ, ಈ ದಿನ ಸಾಧ್ಯ ಆದರೆ ಉಪವಾಸ ಇರಿ, ಇಲ್ಲಾಂದರೆ ಸಂಜೆ ಶಿವನ ದರ್ಶನ ಮಾಡಿಕೊಳ್ಳಿ, ಶಿವನ ಸ್ತೋತ್ರಗಳನ್ನು ಪಠಣ ಮಾಡ್ಕೊಳ್ತಾ ಇರಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ನೀವು ಮಂಗಳವಾರ ಆಗಿರೋದ್ರಿಂದ ಆಂಜನೇಯನ ದರ್ಶನ ಮಾಡಿ. ಅದರಲ್ಲೂ ಮಂಗಳವಾರ ಹನುಮಂತನಿಗೆ ಪೂಜೆ ಮಾಡೋದ್ರಿಂದ ಶನಿ ದೋಷದ ಪ್ರಭಾವ ನಿವಾರಣೆಯಾಗುತ್ತೆ. ಇನ್ನು ರಾಹು ಮತ್ತು ಕೇತು ಗ್ರಹಗಳು ಕೂಡ ಶಾಂತವಾಗಿರ್ತಾರೆ. ಜೊತೆಗೆ ಈ ಮಂಗಳವಾರದ ದಿನ ಆಂಜನೇಯನ ದರ್ಶನ ಮಾಡೋದ್ರಿಂದ ಯಾವುದೇ ಗ್ರಹಗಳ ತೊಂದರೆ ಇದ್ರೂ ಕೂಡ ಅದು ನಿವಾರಣೆಯಾಗುತ್ತೆ. ಅದರಲ್ಲೂ ಈ ದಿನ ಹನುಮಂತನಿಗೆ ಲಡ್ಡುವನ್ನ ಅಥವಾ ಬೂಂದಿಯನ್ನ ಅರ್ಪಣೆ ಮಾಡೋದ್ರಿಂದ, ನೈವೇದ್ಯ ರೂಪವಾಗಿ ಆಂಜನೇಯನಿಗೆ ಸಲ್ಲಿಸೋದ್ರಿಂದ ಬಹಳ ಮಂಗಳಕರವಾದಂತಹ ಫಲಗಳನ್ನು ಪಡ್ಕೊಳ್ತಾರೆ. ಇನ್ನು ಈ ಬೂಂದಿ ಮಂಗಳ ಮತ್ತೆ ಶನಿಗೆ ಸಂಬಂಧಪಟ್ಟಿರುವಂಥದ್ದು. ಏಕೆಂದ್ರೆ ಈ ಬೂಂದಿಯನ್ನ ಕಡಲೆ ಹಿಟ್ಟಿನಿಂದ ಸಿದ್ಧಪಡಿಸ್ತಾರೆ. ಇಲ್ಲಿ ಕಡಲೆ ಹಿಟ್ಟು ಮಂಗಳಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಈ ಬೂಂದಿಯನ್ನ ಎಣ್ಣೆಯಲ್ಲಿ ಕರಿಯೋದ್ರಿಂದ ಆ ಎಣ್ಣೆ ಅಂದರೆ ಆ ತೈಲ ಶನಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿನೇ ಜ್ಯೋತಿಷ್ಯದ ಪ್ರಕಾರ ಎಣ್ಣೆಯಲ್ಲಿ ಏನನ್ನಾದರೂ ಹುರಿದಾಗ ಅಥವಾ ಕರಿದಾಗ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಕಡಿಮೆಯಾಗುತ್ತೆ. ಹಾಗಾಗಿ ಇಲ್ಲಿ ಶನಿಯ ಭಾರ ಕಡಿಮೆಯಾಗಿ ಮಂಗಳ ಅಂದರೆ ಕುಜ ಬಲಯುತನಾಗ್ತಾನೆ. ಹಾಗಾಗಿನೇ ಈ ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷಗಳಿದ್ರೂ ಕೂಡ ಅದು ನಿವಾರಣೆಯಾಗುತ್ತೆ ಅನ್ನುವಂಥದ್ದಿದೆ. ಹಾಗಾಗಿ ಈ ದಿನ ಹನುಮಂತ ದೇವರನ್ನ ಪೂಜೆ ಮಾಡಿ ಜೀವನದಲ್ಲಿ ಬರುವಂಥ ತೊಂದರೆಗಳಿಂದ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳಿ ನಮ್ಮ ಹಿರಿಯರು ಋಷಿಮುನಿಗಳು ಕೂಡ ಈ ಒಂದು ರಹಸ್ಯವನ್ನು ತಿಳಿಸಿದ್ದಾರೆ. ಹಾಗಾಗಿ ಈ ದಿನ ಶಿವನ ದರ್ಶನದ ಜೊತೆಗೆ ಹನುಮಂತ ದೇವರ ದರ್ಶನವನ್ನು ಕೂಡ ಮಾಡಿ. ಓಂ ಹನುಮತೇ ನಮಃ ಅನ್ನುವಂಥ ಮಂತ್ರವನ್ನ 108 ಬಾರಿ ಪಠಣ ಮಾಡ್ಕೊಳ್ಳಿ. ಜೀವನದಲ್ಲಿ ಸಂತೋಷ ಸಮೃದ್ಧಿಗಳು ಪ್ರಾಪ್ತಿಯಾಗುತ್ತೆ.
ಜೊತೆಗೆ ನಿಮ್ಮ ಕನಸಿನ ಆಸೆಗಳು ಕೂಡ ನೆರವೇರುತ್ತೆ. ಹಾಗಾಗಿ ಯಾರಿಗೆ ಜಾತಕದಲ್ಲಿ ಕುಜದೋಷ ಇದೆಯೋ ಅಥವಾ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೋ ಅಂಥವ್ರಿಗೆ ಈ ದಿನದಿಂದ ಮುಕ್ತಿ ಸಿಕ್ಕತ್ತೆ. ಅಂದರೆ ಆ ದೋಷಗಳು ನಿವಾರಣೆಯಾಗತ್ತೆ. ಹಾಗಾಗಿ ಈ ದಿನ ಹನುಮಾನ್ ಚಾಲೀಸನ್ನ ಪಠಣ ಮಾಡಿಕೊಳ್ಳುವಂಥದ್ದು ಕೂಡ ತುಂಬ ಸೂಕ್ತ. ಈ ಎಲ್ಲ ವಿಚಾರಗಳನ್ನು ಕೂಡ ಈ ದಿನ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನ ಮಾಡಿಕೊಂಡು ಈ ದಿನದ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಪ್ರಯಾಣದ ವಿಚಾರದಲ್ಲಿ ಮತ್ತೊಮ್ಮೆ ನೀವು ತೀವ್ರವಾದ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣ, ದೂರದ ಪ್ರಯಾಣ ಏನಾದರೂ ಆಗಿದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದ ಹೊಸ ಜವಾಬ್ದಾರಿಗಳನ್ನು ಹೊರುವಂಥ ಸಂದರ್ಭದಲ್ಲಿ ನಿಮಗೆ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲವೇ ಅನ್ನುವಂಥ ಒಂದು ಜಿಜ್ಞಾಸೆ ಮನಸ್ಸಿನಲ್ಲಿ ಮೂಡುತ್ತೆ. ನಿಮ್ಮ ಬಗ್ಗೆನೇ ನಿಮಗೆ, ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆನೇ ನಿಮಗೆ ಒಂದು ರೀತಿಯ ಅಪನಂಬಿಕೆ ಇರುತ್ತೆ. ಹಾಗಾಗಿ ನಂಬಿಕೆ ಇಲ್ಲದೆ ಕೆಲಸವನ್ನು ಆರಂಭ ಮಾಡೋದರಿಂದ ಕೆಲಸವೂ ಪೂರ್ಣ ಆಗಲ್ಲ, ಫಲಿತಾಂಶವೂ ಕೂಡ ಕೈಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಯಾವುದೇ ಕೆಲಸ ಮಾಡಿ ಅದರಲ್ಲಿ ಶ್ರಮ ತುಂಬ ಹಾಕಬೇಕಾಗತ್ತೆ, ಎಫರ್ಟ್ ತುಂಬ ಬೇಕು. ಸುಲಭಕ್ಕೆ ಯಾವುದೂ ಕೂಡ ನಿಮಗೆ ಈ ದಿನ ಕೈಗೆ ದಕ್ಕಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ವ್ಯವಹಾರಗಳಿರಲಿ, ಯಾವುದೇ ರೀತಿಯ ಹಣಕಾಸಿನ ವಿಚಾರಗಳಿರಲಿ, ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಹಣಕಾಸಿನ ವಿಚಾರದಲ್ಲಿ ಹೂಡಿಕೆ ಇರ್ಬೋದು, ಹಣ ಸಾಲವಾಗಿ ಕೊಡೋವಂಥದ್ದಿರ್ಬೋದು, ಇಂಥ ವಿಚಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಏನಿದೆ ಅದನ್ನು ಮೊದಲು ಅಂದಾಜು ಮಾಡಿಕೊಳ್ಳಿ. ಇಷ್ಟು ಹಣ ಇದೆ, ಇಷ್ಟು ಬೇರೆಯವರ ಕಡೆಯಿಂದ ಸಹಾಯ ಸಿಕ್ಕತ್ತೆ, ಇಷ್ಟು ಬ್ಯಾಂಕ್ಗಳಿಂದ ಸಿಕ್ಕತ್ತೆ ಇತ್ಯಾದಿ ವಿಚಾರಗಳನ್ನು ನೀವು ಕ್ರೋಢೀಕರಣ ಮಾಡಿ ನಂತರ ನಿಮ್ಮ ಯೋಜನೆಯನ್ನು ಆರಂಭ ಮಾಡಿ. ಹಾಗೆ ಈ ದಿನ ನೀವು ಕಂಡು ಎಡವಿ ಬೀಳುವಂಥದ್ದು, ಅಂದರೆ ನಿಮಗೆ ಗೊತ್ತಿದೆ ಅಂಥ ವ್ಯಕ್ತಿಯಿಂದ ತೊಂದರೆ ಆಗುತ್ತೆ, ಅನಾನುಕೂಲ ಆಗುತ್ತೆ ಅಂಥೇಳಿ, ಆದರೆ ಅಂಥವರ ಜೊತೆಯಲ್ಲೇ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ನೀವೇ ತಂದುಕೊಳ್ಳುವಂಥ ಅಪಾಯಗಳೇನಿದೆ ಅದು ಸ್ವಲ್ಪ ತ್ರಾಸದಾಯಕವಾಗಿರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ತುಂಬ ಅನುಕೂಲಕರವಾಗಿದೆ. ಹಾಗಾಗಿನೇ ಈ ದಿನ ಚಂದ್ರ ಕಳತ್ರ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ದಾಂಪತ್ಯ ಜೀವನ ಆಗಲಿ, ಪ್ರೀತಿ ಪ್ರೇಮದ ಜೀವನ ಆಗಲಿ ತುಂಬ ಯಶಸ್ವಿಯಾಗಿರುತ್ತೆ. ಅಂದರೆ ನೀವು ಅಂದುಕೊಂಡಂಥ ಒಂದು ಫಲಿತಾಂಶವನ್ನು ಇದರಿಂದ ಪಡ್ಕೊಳ್ತೀರಿ. ನಿಮ್ಮ ಎಫರ್ಟ್ಗೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ದೂರದ ಸಂಬಂಧಿಕರಿಂದ ಕೂಡ ಈ ದಿನ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕುವಂಥದ್ದು ಇದೆ. ಹಾಗೆ ಕೆಲವರು ನಿಮ್ಮ ವರ್ಚಸ್ಸನ್ನು, ನಿಮ್ಮ ಮಾತಿನ ವೈಖರಿಯನ್ನು ಕಂಡು ನಿಮ್ಮನ್ನು ಆರಾಧಿಸುವಂಥದ್ದು, ಜೊತೆಗೆ ನಿಮ್ಮ ಒಂದು ಸಹಾಯ ಸಹಕಾರಗಳನ್ನು ನಿರೀಕ್ಷೆ ಮಾಡಿ ನಿಮ್ಮನ್ನು ಭೇಟಿ ಮಾಡುವಂಥವರು ಕೂಡ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಸ್ನೇಹಿತರು ಈ ದಿನ ನಿಮ್ಮಿಂದ ಏನೋ ಒಂದನ್ನು ನಿರೀಕ್ಷೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಇತಿ ಮಿತಿ ಒಳಗೆ ಆ ಸಹಾಯ ಸಹಕಾರವನ್ನು ನೀಡುವಂಥದ್ದನ್ನು ಮುಂದುವರಿಸಿ. ಇನ್ನು ಈ ದಿನ ಬರುವಂಥ ಒಂದು ಒಳ್ಳೆಯ ಸನ್ನಿವೇಶವನ್ನು ನಿಮ್ಮ ಒಂದು ಸ್ವಂತಕ್ಕಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಏಕೆಂದರೆ ಬಹಳಷ್ಟು ಸಮಯ ಬೇರೆಯವರಿಗಾಗಿಯೇ ನೀವು ಜೀವನ ಮಾಡಿರುವಂಥದ್ದು. ಆದರೆ ಈ ದಿನ ನಿಮ್ಮ ವೈಯಕ್ತಿಕವಾದಂಥ ಒಂದು ಪ್ರಗತಿಗೆ ಬರುವಂಥ ಈ ಸಂದರ್ಭವನ್ನು ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಸದಾ ಸ್ವಾಗತ ಇರುತ್ತೆ. ನಿಮ್ಮ ತೀರ್ಮಾನಗಳು ಕೂಡ ಈ ದಿನ ತುಂಬ ಪ್ರಬುದ್ಧವಾಗಿರುತ್ತೆ. ಮಾತಲ್ಲಿ ಒಂದು ಮೆಚುರಿಟಿ ಅನ್ನುವಂಥದ್ದು ಕಾಣಿಸುತ್ತೆ. ಹಾಗೆ ಈ ಹವಾಗುಣದ ಏರುಪೇರೇನಿದೆ ಇದರಿಂದ ಸ್ವಲ್ಪ ಆರೋಗ್ಯ ಕೆಡುವಂಥ ಸಂಭವ ಇರಬಹುದು. ಹಾಗಾಗಿ ಆರೋಗ್ಯವನ್ನು ನೋಡಿಕೊಳ್ಳಿ. ಜೊತೆಗೆ ನೀವು ತಿನ್ನುವಂಥ ಆಹಾರದ ಕಡೆ ಸ್ವಲ್ಪ ಗಮನ ಇರಲಿ. ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಇರುವಂಥ ಅಡೆತಡೆಗಳು ದೂರ ಆಗುತ್ತೆ, ಪ್ರಯಾಣ ಸ್ಮೂತಾಗಿರುತ್ತೆ. ಆದರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ಸಂದರ್ಭ. ಅದರಲ್ಲೂ ಈ ದಿನ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳು ಮಾಡ್ತಾ ಇದ್ದರೆ ತುಂಬ ಯಶಸ್ಸಿದೆ. ಏಕೆಂದರೆ ನಿಮಗೆ ಈ ವ್ಯಾಪಾರದಲ್ಲಿ ಒಂದು ಒಳ್ಳೆಯ ತಿರುವು ಸಿಕ್ಕುವಂಥ ದಿನ. ನಿಮ್ಮ ಒಂದು ತೀರ್ಮಾನ ಈ ದಿನದಲ್ಲಿ ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲೂ ಕೂಡ ಒಂದು ಒಪ್ಪಿಗೆಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಕೆಲವೊಂದು ನಿರ್ಧಾರಗಳು ನಿಮಗೆ ಆರಂಭಿಕವಾಗಿ ಅಡೆತಡೆಗಳನ್ನು ತರಬಹುದು. ಆದರೆ ಕ್ರಮೇಣ ಅಂಥ ಒಂದು ನಿರ್ಧಾರಗಳನ್ನು ನೀವು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಸೋದ್ರಿಂದ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಆಧ್ಯಾತ್ಮಿಕ ವಿಚಾರಗಳತ್ತ ಈ ದಿನ ಗಮನ ಹರಿಸುವಂಥದ್ದು ಸ್ವಲ್ಪ ಸೂಕ್ತ. ಏಕೆಂದರೆ ಮನಸ್ಸು ಒತ್ತಡದಿಂದ ಕೂಡಿದೆ, ಮನಸ್ಸು ಚಂಚಲವಾಗಿರುತ್ತೆ. ಹಾಗೆ ಏನೋ ಹೇಳಬೇಕು, ಏನೋ ಮಾಡಬೇಕು ಅಂತ ಹೇಳಿ ಒಂದು ತುಡಿತ ಇದೆ, ಆದರೆ ಅದಕ್ಕೆ ಸರಿಯಾದಂತಹ ಒಂದು ಅವಕಾಶಗಳು ಸಿಗ್ತಾ ಇಲ್ಲ. ಹಾಗಾಗಿನೇ ಈ ದಿನ ಒತ್ತಡದಲ್ಲೇ ಸ್ವಲ್ಪ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ನಿರೀಕ್ಷೆಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಪೂರೈಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೂ ಕೂಡ ಈ ದಿನ ನಿಮ್ಮ ಸಹೋದ್ಯೋಗಿಗಳಾಗಲಿ ಮೇಲಧಿಕಾರಿಗಳಾಗಲಿ ನಿಮ್ಮಿಂದ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅವರ ಒಂದು ನಿರೀಕ್ಷೆಯ ಮಟ್ಟಕ್ಕೆ ನೀವು ಬೆಳಿಬೇಕು. ಆ ಹಿನ್ನೆಲೆಯಲ್ಲಿ ನೀವು ಸ್ವಲ್ಪ ಸಮಯ ಪ್ರಜ್ಞೆಯನ್ನು ಈ ದಿನ ಅಳವಡಿಸ್ಕೊಳ್ಬೇಕಾಗತ್ತೆ. ಟೈಮ್ ಸೆನ್ಸ್ ಬೇಕಾಗುತ್ತೆ ಈ ದಿನದಲ್ಲಿ. ಇನ್ನು ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಸಾಕಷ್ಟು ಲಾಭ ಕೂಡ ಸಿಕ್ಕತ್ತೆ. ಇನ್ನು ನಿಮ್ಮ ಒಬ್ಬ ಶತ್ರು ನಿಮ್ಮಿಂದ ತುಂಬ ನಿರೀಕ್ಷೆ ಮಾಡುವಂಥ ಒಂದು ಸೋಗಿನಲ್ಲಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಮೋಸದ ಆಟಕ್ಕೆ ಬಲಿಯಾಗಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಜಾಗ್ರತೆ ಬೇಕು. ಲೇವಾದೇವಿ ವ್ಯವಹಾರ ಮಾಡುವಂಥದ್ದನ್ನು ಈ ದಿನ ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ಹಿರಿಯರ ಬುದ್ಧಿವಾದಕ್ಕೆ ಮಣಿಯುವಂಥದ್ದು, ಅವರ ಒಂದು ಸಲಹೆಯನ್ನು ಕೇಳಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗುತ್ತೆ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನಿಂದ ಈ ದಿನ ನಿಮಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಏನೋ ಒಂದು ಗೊಂದಲ ಇದೆ, ಗೋಜಲಿದೆ. ಅದರಿಂದ ಬರುವಂತಹ ಫಲಿತಾಂಶಗಳು ನಿಜವಾಗ್ಲೂ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇರುತ್ತಾ ಅನ್ನುವಂಥ ಒಂದು ಜಿಜ್ಞಾಸೆ ಇರುತ್ತೆ. ಹಾಗೆ ಈ ದಿನ ಕೆಲವರ ಮೇಲೆ, ಕೆಲವರ ನಡತೆಯ ಮೇಲೆ ತುಂಬ ಅನುಮಾನ ಪಡುವಂಥ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಮನಃಕಾರಕನಾದಂಥ ಚಂದ್ರ ನಿಮ್ಮ ರಾಶಿಯ ಅಧಿಪತಿಯಾಗಿ ಈ ದಿನ ಸ್ವಲ್ಪ ಮಿಶ್ರ ಫಲಗಳನ್ನೇ ತರುವಂಥವನು. ಇನ್ನು ಈ ದಿನ ನಿಮಗೆ ಬಹಳ ಹಳೆಯ ಸ್ನೇಹಿತರಾಗಲಿ ಅಥವಾ ಹಿರಿಯ ಸ್ನೇಹಿತರಾಗಲಿ ನಿಮ್ಮ ಒಂದು ಸಮಯದ ಬಗ್ಗೆ ಎಚ್ಚರಿಕೆ ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಟೈಮ್ ಅನ್ನೋವಂಥದ್ರ ಬಗ್ಗೆ, ಅದರಲ್ಲೂ ಅದೃಷ್ಟ ಅನ್ನೋವಂಥದ್ರ ಬಗ್ಗೆ ಈ ದಿನ ನೀವು ಸ್ವಲ್ಪ ಅಲರ್ಟಾಗೇ ಇರಬೇಕಾಗತ್ತೆ. ಆದರೆ ಈ ದಿನ ಭಾವನಾತ್ಮಕವಾದ ಬೆಳವಣಿಗೆಗಳು ಜಾಸ್ತಿ ಇರುತ್ತೆ. ಇದು ಪ್ರಾಕ್ಟಿಕಲ್ಲಾಗಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳನ್ನು ಕುಗ್ಗಿಸ್ಬಿಡುತ್ತೆ. ಹಾಗಾಗಿ ಬರುವಂಥ ಫಲಿತಾಂಶ ಇರಲಿ, ಬರುವಂಥ ಲಾಭ ಆಗಲಿ ಮಧ್ಯಮವಾಗಿಬಿಡುತ್ತೆ. ಇನ್ನು ಈ ದಿನ ಖರ್ಚು ಮಿತಿ ಮೀರಬಾರ್ದು, ಆ ರೀತಿ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಎಲ್ಲಿ ಅನಗತ್ಯವಾದಂಥ ಖರ್ಚು ವೆಚ್ಚಗಳಿದೆ ಅದನ್ನು ನೀವು ಈ ದಿನ ಕಡಿತಗೊಳಿಸಬೇಕು, ಕಡಿವಾಣ ಹಾಕಬೇಕು. ಅದಕ್ಕಾಗಿಯೇ ನಿಮ್ಮ ಆದಾಯ, ನಿಮ್ಮ ವೆಚ್ಚ ಇದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕಳೆದು ಹೋದಂತಹ ವಿಚಾರ, ಒಬ್ಬ ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಏಕೆಂದರೆ ಭಗವಂತ ಬೇರೊಂದು ರೂಪದಲ್ಲಿ ಕಳೆದು ಹೋಗಿರೋದಕ್ಕೆ ಬದಲಿಯಾಗಿ ಕೊಡ್ತಾನೆ. ಒಂದು ರೀಪ್ಲೇಸ್ಮೆಂಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದನ್ನು ನೀವು ಈ ದಿನ ಸ್ವಾಗತಿಸಬೇಕು. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ಸಂದರ್ಭ.
ಏಕೆಂದರೆ ಈ ದಿನ ನಿಮ್ಮ ಭಿನ್ನಾಭಿಪ್ರಾಯಗಳೇನಿದೆ ಅದು ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡಲ್ಲ. ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ದಿನ ಹಿಂದೆ ಮುಂದೆ ನೋಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದೆಲ್ಲದರ ಸಾರ ಏನಂದರೆ ನಿಮಗೆ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಹಾಗೆ ಈ ದಿನ ಅನಿರೀಕ್ಷಿತ ಖರ್ಚಿನಿಂದಾಗಿ ಹಣಕ್ಕಾಗಿ ಸ್ವಲ್ಪ ಪರದಾಡಬೇಕಾದಂತಹ ಸಂದರ್ಭ ಕೂಡ ಇದೆ. ಏಕೆಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಆದರೆ ಈ ದಿನ ಅನಿವಾರ್ಯವಾಗಿ ನಿಮ್ಮ ವೆಚ್ಚಗಳು ಹೆಚ್ಚಾಗ್ಬಿಡುತ್ತೆ, ಅದು ಡಬಲ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಈ ಪ್ರಮುಖ ಕೆಲಸಗಳಲ್ಲಿ ಈ ದಿನ ನೀವು ತೆಗೆದುಕೊಳ್ಳುವಂಥ ಆತುರದ ನಿರ್ಧಾರಗಳೇನಿದೆ ಅದು ನಷ್ಟವನ್ನು ಉಂಟು ಮಾಡುತ್ತೆ. ಅದರಲ್ಲೂ ಹಣದ ನಷ್ಟ ಆಗ್ಬೋದು, ಸಮಯದ ನಷ್ಟ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿ ಆತುರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಇನ್ನು ಈ ದಿನದಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆಯಿಂದ ಮಧ್ಯದಲ್ಲೇ ನಿಲ್ಲುವಂಥದ್ದು ಇದೆ. ಹಾಗಾಗಿ ಯಾರದ್ದೋ ಮಾತು ಕೇಳಿ ಏನನ್ನೋ ಸಾಧನೆ ಮಾಡಲಿಕ್ಕೆ ಹೊರಡ್ತೀರಿ, ಆದರೆ ಅದಕ್ಕೆ ಕಾಲ ಸೂಕ್ತವಾಗಿಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ನಗೆಪಾಟಲಿಗೆ ಗುರಿಯಾಗುವಂಥ ಸಾಧ್ಯತೆಗಳು ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮಗೆ ದ್ವಿಸ್ವಭಾವದ ಆಲೋಚನೆಗಳು ಇರುತ್ತೆ, ದ್ವಂದ್ವ ಮನಸ್ಸು ಇರುತ್ತೆ. ಹಾಗಾಗಿನೇ ಈ ದಿನ ಅನುಮಾನ ಪಡುವಂಥ ಪ್ರವೃತ್ತಿಯಿಂದ ಹಿಡಿದು ನಿಮ್ಮ ಬಗ್ಗೆನೇ ನಿಮಗೆ ವಿಶ್ವಾಸ ಇಲ್ಲದಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಹಾಗೆ ಯಾವುದೇ ಒಂದು ದೊಡ್ಡ ಮಟ್ಟದ ವಿಚಾರಗಳಲ್ಲಿ ಗಣ್ಯರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಯ ವಿನಯವಾಗಿ ವರ್ತಿಸುವಂಥದ್ದು ಅತಿ ಮುಖ್ಯ. ಹಾಗೆ ನಿಮ್ಮ ಮಾತಿನಲ್ಲೂ ಕೂಡ ಈ ದಿನ ಮಾಧುರ್ಯ ಇರಲಿ. ಹಾಗೆ ಯಾರ ಬಗ್ಗೆನೂ ಮಾತಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ಮೂರನೆಯವರ ವಿಚಾರಕ್ಕೆ ಈ ದಿನ ತಲೆ ಹಾಕಬೇಡಿ, ಒಳ್ಳೆಯದಾಗಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಹೊಸ ಕೆಲಸವನ್ನು ಆರಂಭ ಮಾಡುವಂಥ ಉತ್ಸಾಹದಲ್ಲಿರ್ತೀರಿ. ಏನೋ ಒಂದು ಲವಲವಿಕೆ ಇದೆ, ಏನೋ ಒಂದು ಕೆಲಸ ಬೇಗ ಆಗುತ್ತೆ, ಅದು ಫಲಿತಾಂಶ ಬೇಗ ಸಿಕ್ಕತ್ತೆ ಅನ್ನುವಂಥ ಒಂದು ಪಾಸಿಟಿವ್ ನೋಟಲ್ಲಿ ಈ ದಿನ ಇರುವಂಥದ್ದು ಇದೆ. ಹಾಗಾಗಿನೇ ಹೊಸ ಯೋಜನೆಗಳ ಬಗ್ಗೆ ಇನ್ನೊಮ್ಮೆ ಚಿಂತೆ ಮಾಡಿ ನೀವು ಮುಂದುವರಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ಆ ಒಂದು ಕೆಲಸಕ್ಕೆ ಯಾರ್ಯಾರ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಭಾಗಿದಾರರಿದ್ದಾರೆ, ಅಂಥವರನ್ನು ಈ ದಿನ ನೀವು ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ಪಡೆದು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆ ಏನಿದೆ, ನಿಮ್ಮ ಅನುಭವ ಏನಿದೆ, ಅದು ನಿಮ್ಮನ್ನು ಜಯದ ಹೊಸ್ತಿಲಲ್ಲಿ ನಿಲ್ಲಿಸ್ಬಿಡತ್ತೆ. ಹಾಗಾಗಿನೇ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಬಹಳ ಬುದ್ಧಿವಂತಿಕೆಯಿಂದ ನೀವು ವರ್ತಿಸುವಂಥದ್ದು ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಮಾತಿನಲ್ಲಿ ಎಡವಟ್ಟಾಗುತ್ತೆ. ಮಾತಿನಿಂದ ಈ ದಿನ ನೀವು ಸಿಕ್ಕಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಾತನ್ನು ನೀವು ವಿಶ್ವಾಸಪೂರ್ವಕವಾಗಿ ಇಟ್ಕೊಳ್ಬೇಕು. ಹಾಗೆ ನಿಯಂತ್ರಣ ಕೂಡ ಮಾಡಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಖರ್ಚು ಮಿತಿ ಮೀರದಂತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ಈ ದಿನ ಮಕ್ಕಳ ವಿಚಾರವಾಗಲಿ ಅಥವಾ ನಿಮ್ಮ ಸ್ನೇಹಿತರ ವಿಚಾರವಾಗಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ದುಂದು ವೆಚ್ಚಗಳು ಉಂಟಾಗುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಭಿನ್ನಾಭಿಪ್ರಾಯಗಳು ಯಾರ ಬಳಿಯಾದರೂ ಇದ್ದಾಗ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಹೊಸಬರ ಜೊತೆಯಲ್ಲಿ ಆರ್ಥಿಕ ವ್ಯವಹಾರಗಳನ್ನು, ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಇಟ್ಕೊಳ್ಬೇಡಿ, ಒಳ್ಳೆಯದಾಗಲ್ಲ. ಇನ್ನು ಅಮೂಲ್ಯವಾದಂತಹ ವಸ್ತುವನ್ನು ಮತ್ತು ಸಾಮಗ್ರಿಗಳನ್ನು ಈ ದಿನ ಖರೀದಿ ಮಾಡುವಂಥದ್ದು, ಅದನ್ನು ನಿಮ್ಮ ಒಂದು ಸ್ವಂತಕ್ಕೆ ಸೌಕರ್ಯಕ್ಕೆ ಬಳಸ್ಕೊಳ್ಳುವಂಥ ಒಂದು ಒಳ್ಳೆಯ ಯೋಗ ಕೂಡ ಈ ದಿನ ಇದೆ. ಹಾಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ, ಒಳ್ಳೆಯದಾಗತ್ತೆ. ಈ ದಿನ ಗಣಪತಿಯ ಆರಾಧನೆಯನ್ನು ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಧನಸ್ಥಾನ ಇದು. ಹಾಗಾಗಿ ವ್ಯವಹಾರಸ್ಥರು ಈ ದಿನದಲ್ಲಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏಕೆಂದರೆ ಮಾತಿನಿಂದ ಈ ದಿನ ಸ್ವಲ್ಪ ಅನರ್ಥಗಳು ಉಂಟಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯ ಇದ್ದರೂ ಕೂಡ
ನಿಮ್ಮ ಸಂಬಂಧಿಕರೊಡನೆ ಮಾತುಕತೆಯನ್ನು ಮುಂದುವರಿಸುವಂಥದ್ದು ಉತ್ತಮ. ಮಾತನ್ನು ಬಿಡಬೇಡಿ, ಮಾತಾಡ್ತಾನೇ ಇರಿ. ಹಾಗೆ ಎಲ್ಲಿಯವರೆಗೆ ಆ ವಿಚಾರ, ಆ ಒಂದು ಸನ್ನಿವೇಶ ಕ್ಲಾರಿಫೈ ಆಗುತ್ತೋ ಅಲ್ಲಿಯವರೆಗೂ ಕೂಡ ನೀವು ಅದರ ಬಗ್ಗೆ ಮಾತಾಡಬೇಕು. ಹಾಗೆ ಈ ದಿನ ಯಾವ ವಿಚಾರ ನಿಮಗೆ ತ್ರಾಸ ಅನಿಸುತ್ತೆ, ಒತ್ತಡ ಅನಿಸುತ್ತೆ, ಅಂಥದ್ರಿಂದ ಹೊರಬರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಕೆಲವು ವ್ಯಕ್ತಿಗಳು ಈ ದಿನ ನಿಮ್ಮ ಮೇಲೆ ಸವಾರಿ ಮಾಡುವಂಥದ್ದು, ಹಾಗೆ ನಿಮ್ಮ ಒಂದು ಮಾತಿಗೆ ಅವರ ಒಂದು ರೀತಿಯ ಜಾಣತನವನ್ನು ಪ್ರದರ್ಶನ ಮಾಡುವಂಥದ್ದು, ಅಂದರೆ ನಿಮ್ಮ ಒಂದು ಮಾತಿನ ದೋಷವನ್ನು ಎತ್ತಿ ಹಿಡಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಸ್ಥಿರಾಸ್ತಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ದಾಖಲೆ ಪತ್ರಗಳನ್ನು ಆಧರಿಸಿನೇ ವ್ಯವಹಾರ ಮಾಡಬೇಕು. ಬರೀ ಬಾಯಿ ಮಾತಿಗೆ ಯಾರೊಂದಿಗೂ ಕೂಡ ಈ ದಿನ ರಾಜಿ ಮಾಡಿಕೊಳ್ಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಹಣಕಾಸಿನ ನಿರ್ಬಂಧವನ್ನಾಗಲಿ, ಹಣಕಾಸಿನ ಬಂಡವಾಳವನ್ನು ತೊಡಗಿಸುವಂಥ ವಿಚಾರದಲ್ಲಾಗಲಿ ತೀರ್ಮಾನವನ್ನು ಈ ದಿನ ಕೈಗೊಳ್ಳಬೇಡಿ. ಏಕೆಂದರೆ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ ಹಣದ ವಿಚಾರದಲ್ಲಿ. ಇನ್ನು ಈ ದಿನ ಉತ್ತರಾರ್ಧ ಏನಿದೆ ಅದು ತುಂಬ ನಿಮಗೆ ಅನುಕೂಲವನ್ನು ತರುವಂಥ ಸಂದರ್ಭದಲ್ಲಿರುತ್ತೆ. ಆದರೆ ನಿಮ್ಮ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಸುದ್ದಿಗಳು, ಮಾಹಿತಿಗಳು ಬಂದಾಗ ಅದನ್ನು ಸೂಕ್ತವಾಗಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಏಕೆಂದರೆ ಬಹಳ ದಿನಗಳಿಂದ ನೀವು ಪ್ರಯತ್ನಪಟ್ಟು ಕೆಲವೊಂದು ಸನ್ನಿವೇಶಗಳನ್ನು ಒಂದು ಹಂತಕ್ಕೆ ತಂದಿದ್ದೀರಿ, ಹದವಾಗಿರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಪ್ರಯತ್ನದಲ್ಲಿ, ಯಾವುದೇ ಒಂದು ವಿಚಾರದಲ್ಲಿ ಗುರಿ ತಲುಪಬೇಕು ಅಂತಿದ್ದರೆ ಈ ದಿನ ಸ್ವಲ್ಪ ಪ್ರಯತ್ನ ಪಡಿ, ಒಳ್ಳೆಯ ಫಲಿತಾಂಶವೇ ನಿಮಗೆ ಕೂಡಿ ಬರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳಿದ್ದರೂ ಕೂಡ, ಪೈಪೋಟಿ ಇದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಿ. ಏಕೆಂದರೆ ನಿಮ್ಮ ಒಂದು ವಾಕ್ಚಾತುರ್ಯ, ನಿಮ್ಮ ಅನುಭವ ಈ ದಿನ ನಿಮ್ಮ ಜೊತೆಗಿರುತ್ತೆ, ನಿಮ್ಮ ನೆರವಿಗೆ ಬರುತ್ತೆ. ಇನ್ನು ಈ ದಿನದಲ್ಲಿ ಆರೋಗ್ಯದ ವಿಚಾರದಲ್ಲಿ ನೀವು ತೆಗೆದುಕೊಂಡಿರುವಂಥ ತೀರ್ಮಾನ ಏನಿದೆ ಅದು ತುಂಬ ಸೂಕ್ತವಾಗಿರುವಂಥದ್ದು. ಹಾಗೆ 4 ಜನ ನಿಮ್ಮ ತೀರ್ಮಾನದ ಬಗ್ಗೆ ಒಳ್ಳೆಯ ಶ್ಲಾಘನೆಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ಕೆಲವು ಸಮಸ್ಯೆಗಳನ್ನು ಬಹಳ ಬೇಗ ನೀವು ಪರಿಹಾರ ಮಾಡ್ತಾ ಇದ್ದರೆ ಗಂಡಾಂತರವನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಸಮಸ್ಯೆಯ ಉಗುರಿನಿಂದ ಹೋಗುವಂಥದ್ದಾದರೂ ಕೂಡ ಅದಕ್ಕೂ ವಿಶೇಷವಾದಂತಹ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ವೃತ್ತಿ ಮತ್ತು ವ್ಯವಹಾರ ಇದೆರಡರಿಂದ ಕೂಡ ನಿಮಗೆ ಲಾಭ ಇದೆ, ಅನುಕೂಲ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ನೆರವು ಬಹಳ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಎಷ್ಟೋ ಪಾಲು ಕೆಲಸವನ್ನು ನಿಮ್ಮ ಸಹೋದ್ಯೋಗಿಗಳೇ ಮಾಡಿ ಮುಗಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ವಾತಾವರಣ ತುಂಬ ಚೆನ್ನಾಗಿದೆ. ಹಾಗಾಗಿ ಸಾಧನೆ ಮಾಡಲಿಕ್ಕೆ, ಅದರಲ್ಲೂ ವಿದ್ಯಾರ್ಥಿಗಳು ಇಂಥ ಸನ್ನಿವೇಶವನ್ನು ಬಳಸ್ಕೊಳ್ಬೇಕು. ನಿಮ್ಮ ಒಂದು ಸಾಧನೆ ಏನಿದೆ, ನಿಮ್ಮ ಒಂದು ಕಾರ್ಯಸಿದ್ಧಿಯ ತಂತ್ರಗಾರಿಕೆ ಏನಿದೆ, ಇದನ್ನು ಈ ದಿನ ಪ್ರಚುರಪಡಿಸುವಂಥದ್ದನ್ನು ಮಾಡಿ. ಏಕೆಂದರೆ ಸಮಯ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ಪೂರ್ವಾರ್ಧದಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ. ಏನೋ ಮನಸ್ಸಿಗೆ ಒಂದು ಕಸಿವಿಸಿ ಇರುವಂಥದ್ದು, ಕ್ಲಾರಿಟಿ ಇಲ್ಲ, ಯಾರೂ ಕೂಡ ಅದರ ಬಗ್ಗೆ ಇರುವಂಥ ಜಿಜ್ಞಾಸೆಯನ್ನು ಪರಿಹರಿಸುವಂಥವರು ಇರಲ್ಲ. ಹಾಗಾಗಿನೇ ಈ ದಿನ ನೀವು ತೆಗೆದುಕೊಂಡದ್ದೇ ತೀರ್ಮಾನ, ನೀವು ಮಾತಾಡಿದ್ದೇ ಶಾಸನ, ಆ ರೀತಿಯಲ್ಲಿ ಇರುವಂಥ ಸಂದರ್ಭ. ಆದರೆ ನಿಮ್ಮ ಒಂದು ನಡತೆಯಿಂದ, ನಿಮ್ಮ ಮಾತಿನಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಅವರ ಮನಸ್ಸು ಬಾಧೆಗೊಳಗಾಗಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಪ್ರಯಾಣಗಳು ಕೂಡ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಏನೋ ವಾಹನದ ಒಂದು ಅನಾನುಕೂಲ ಇರ್ಬೋದು, ಅಥವಾ ನೀವು ಪ್ರಯಾಣವನ್ನು ಕೈಗೊಳ್ಳುವಂಥ ಸಮಯವೇ ಸರಿಯಾಗಿಲ್ಲದೆ ಇರ್ಬೋದು. ಈ ಕಾರಣಕ್ಕಾಗಿ ನಿಮ್ಮ ಉದ್ದೇಶಿತ ಗುರಿ ಈಡೇರಲ್ಲ. ಹಾಗೆ ಈ ದಿನ ಸಾಲಗಳನ್ನು ಏನಾದರೂ ಮರುಪಾವತಿ ಮಾಡಬೇಕು ಅನ್ನುವಂಥದ್ದಿದ್ದರೆ ಅಂಥ ಪ್ರಯತ್ನದಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣಲ್ಲ.
ಹಾಗೆ ಈ ದಿನ ಕೆಲವೊಂದು ವಿದ್ಯುತ್ ಉಪಕರಣಗಳಿಗಾಗಲಿ, ಮೊಬೈಲ್ ಆಗಲಿ ಅಥವಾ ನಿಮ್ಮ ವಾಹನ ಆಗಲಿ, ಇಂಥದ್ದಕ್ಕೆ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಅದರ ದುರಸ್ತಿ, ರಿಪೇರಿ ಇತ್ಯಾದಿಗಳು ಈ ದಿನ ಬಂದುಬಿಟ್ರೆ ನಿಮ್ಮ ಕೈಯಿಂದಲೇ ಹಣ ನೀರಿನಂತೆ ಹೋಗುವಂಥದ್ದು ಈ ದಿನ. ಇನ್ನು ಈ ದಿನ ನಿಮ್ಮ ನೆರೆಹೊರೆಯವರ ಬಗ್ಗೆ ಕೂಡ ಸ್ವಲ್ಪ ಅಸಮಾಧಾನ ಇರುತ್ತೆ. ಏಕೆಂದರೆ ನಿಮ್ಮ ಬಗ್ಗೆ ಅವರು ತೋರಿಸುವಂಥ ನಿಷ್ಕಾಳಜಿ ಇರ್ಬೋದು, ಅವರ ಒಂದು ಪೈಪೋಟಿಯ ಮನೋಭಾವ ಇರ್ಬೋದು, ಇದು ನಿಮ್ಮನ್ನು ಸ್ವಲ್ಪ ಕೆರಳಿಸುವಂಥ ಸನ್ನಿವೇಶ ಇದು. ಆದ್ದರಿಂದಲೇ ಕೋಪ ತಾಪಗಳು ಬಹಳ ಬೇಗ ಬರುವಂಥದ್ದು ಇದೆ. ಆದರೆ ಯಾರು ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ತಾರೆ ಅಂಥವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳಿ. ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಅಪ್ರಯತ್ನವಾಗಿ ಪೂರ್ಣ ಆಗುತ್ತೆ. ಅಂದರೆ ನಿಮ್ಮ ಎಫರ್ಟ್ ಏನೂ ಈ ದಿನ ಜಾಸ್ತಿ ಬೇಡ, ಸ್ವಲ್ಪ ದಿಸೆಯಲ್ಲಿ ಯೋಚನೆ ಮಾಡಿದ್ರೆ ಸಾಕು, ಫಲಿತಾಂಶಗಳು ಬೇಗ ಬೇಗ ಬರುತ್ತೆ. ಇನ್ನು ಈ ದಿನ ನಿಮ್ಮ ಆಪ್ತ ಸ್ನೇಹಿತರ ಭೇಟಿ ಏನಿದೆ ಅದು ತುಂಬ ಸಂತೋಷವನ್ನು ತರುತ್ತೆ. ಸಂತೋಷದ ಜೊತೆಗೆ ನಿಮ್ಮ ವ್ಯವಹಾರಗಳಿಗೆ ಬೇಕಾದಂಥ ಒಂದು ಒಳ್ಳೆಯ ಮಾಹಿತಿ ಕೂಡ ಸಿಕ್ಕತ್ತೆ. ಇನ್ನು ಬಹು ನಿರೀಕ್ಷಿತ ಅವಕಾಶವನ್ನು ಈ ದಿನ ಪಡ್ಕೊಳ್ಳುವಂಥದ್ದು, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಬಹಳ ಅದ್ಭುತವಾದಂಥ ಒಂದು ಅವಕಾಶ ಇದೆ. ಹಾಗಾಗಿ ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ಳಿಕ್ಕೆ ಅಥವಾ ಪತಿ ಪತ್ನಿಯರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ವೇದಿಕೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಅಡೆತಡೆಗಳು ಜಾಸ್ತಿ ಇರುತ್ತೆ. ಆದರೆ ಈ ದಿನ ಅಂತಹ ಪ್ರಯತ್ನದಲ್ಲಿ ಇದ್ದಂತಹ ಅಡೆತಡೆಗಳು ದೂರ ಆಗ್ತಾ ಇದೆ, ಕೆಲಸಗಳು ಸ್ಮೂತಾಗಿ ನಡೀತಾ ಇದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಧೈರ್ಯದಿಂದ ಫಾಲೋ ಅಪ್ ಮಾಡ್ತೀರಿ, ಅಲ್ಲೂ ನಿಮಗೆ ಜಯ ಸಿಕ್ಕತ್ತೆ, ಪ್ರಗತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಬಹಳ ಜಾಣತನದಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ತೀರಿ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ಉಂಟಾಗುವಂತಹ ತೊಂದರೆ ತಾಪತ್ರಯಗಳು, ಅದಕ್ಕೆ ಒಂದು ಇತಿಶ್ರೀಯನ್ನು ಹಾಡುವಂಥದ್ದು, ಆ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರಕ್ಕೆ ಒಳಪಡಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ, ನಿಮ್ಮ ವಿಷನ್ ಏನಿದೆ ಅದು ಬಹಳ ಅದ್ಭುತವಾಗಿರುವಂಥದ್ದು, ಪ್ರಾಕ್ಟಿಕಲ್ ಆಗೇ ಇರುವಂಥದ್ದು. ಇನ್ನು ಈ ದಿನ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ವಿವಾದಗಳೇನಾದರೂ ಇದ್ದರೆ ಅದನ್ನು ಈ ದಿನವೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ಆದಷ್ಟು ರಾಜಿ ಸೂತ್ರವನ್ನು ಅನುಸರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸಾಮರಸ್ಯದ ತಪ್ಪು ತಿಳುವಳಿಕೆ ಎಲ್ಲೋ ಒಂದು ಕಡೆ ಬಂದ್ಬಿಡ್ಬೋದು. ಅದಕ್ಕಾಗಿಯೇ ಈ ದಿನ ಸಂವಹನ, ಕಮ್ಯುನಿಕೇಷನನ್ನು ಚೆನ್ನಾಗಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೆಲವು ವ್ಯವಹಾರಗಳಲ್ಲಿ ಪ್ರಮುಖ ಬದಲಾವಣೆಗಳು ಸಂಭವಿಸುತ್ತೆ. ಬಹಳ ದಿನಗಳಿಂದ ನೀವು ಅಂದ್ಕೊಳ್ತಾ ಇದ್ರಿ ಒಂದು ಪುಟ್ಟ ಬದಲಾವಣೆ ಆಗಲಿ ಅಂತ ಹೇಳಿ, ಆದರೆ ಈ ದಿನ ಅದು ಬಂದೇ ಬಿಡ್ತು. ಇನ್ನು ಬಹಳ ವಿಶೇಷವಾಗಿ ಪ್ರಯಾಣ ನಿಮಗೆ ಸ್ವಲ್ಪ ಶ್ರಮದಾಯಕವಾಗಿರುತ್ತೆ, ಆದರೂ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಕೆಲಸದಲ್ಲಿ ಇದ್ದಂತಹ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ನಿಮ್ಮ ಉತ್ಸಾಹ ಹುರುಪು ಬಹಳ ವಿಶೇಷವಾಗಿರುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನೀವು ಈಗಾಗಲೇ ಕೆಲವೊಂದು ಕ್ರಮಗಳನ್ನು ಅನುಸರಣೆ ಮಾಡ್ತಾ ಇದ್ದೀರಿ. ಅದು ಕೂಡ ನಿಮ್ಮ ಆರೋಗ್ಯದ ಹಿನ್ನೆಲೆಯಲ್ಲಿ ಉತ್ತಮವಾಗಿರುವಂಥದ್ದು, ಅದನ್ನು ಮಧ್ಯೆ ನಿಲ್ಲಿಸಬೇಡಿ. ಇನ್ನು ಈ ದಿನದಲ್ಲಿ ಹೊಸದಾಗಿ ಒಂದು ಸಮಸ್ಯೆ ಉದ್ಭವ ಆಗುವಂಥದ್ದು, ಅದಕ್ಕೂ ಕೂಡ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಪ್ರತಿಸ್ಪರ್ಧಿಗಳು ಹಿನ್ನಡೆಯನ್ನು ಒಪ್ಪಿಕೊಳ್ತಾರೆ. ಏಕೆಂದರೆ ನಿಮ್ಮ ಮೇಲೆ ಪಿತೂರಿ ನಡೆಸ್ತಾ ಇದ್ದಂಥವರು ಕೂಡ ಈ ದಿನ ನಿಮ್ಮ ಒಂದು ಮಾತು, ನಿಮ್ಮ ಒಂದು ವರ್ಚಸ್ಸನ್ನು ಕಂಡು ಅವರು ಕೂಡ ಈ ದಿನ ಹೆದರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಪ್ರಸ್ತಾಪಗಳು ಬರಲಿ, ಅದನ್ನು ಅಂಗೀಕರಿಸಲಿಕ್ಕೆ ತುಂಬ ಧೈರ್ಯ ಬೇಕಾಗತ್ತೆ, ಆತ್ಮವಿಶ್ವಾಸ ಬೇಕಾಗತ್ತೆ. ಹಾಗಾಗಿನೇ ಬರುವಂಥ ಪ್ರಸ್ತಾವನೆಗಳೇನಿದೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು
ಈ ದಿನ ಮನೆಯಲ್ಲಿ ಯಾವುದೇ ಒಂದು ತರ್ಕಕ್ಕೆ, ಮಾತಿಗೆ ಅಥವಾ ಈ ವಾಗ್ವಾದಕ್ಕೆ ಎಡೆ ಕೊಡಬೇಡಿ. ಇದರಿಂದಲೇ ಮನಸ್ಸಿಗೆ ಬೇಸರ ಉಂಟಾಗುವಂಥದ್ದು. ಹಾಗೆ ಸಣ್ಣ ತಪ್ಪುಗಳಿಗೂ ಕೂಡ ಅತಿ ಹೆಚ್ಚು ಬೆಲೆಯನ್ನು ತೆರಬೇಕಾಗತ್ತೆ. ಸ್ವಲ್ಪ ಜಾಗೃತರಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ನವಗ್ರಹಗಳ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನೀವು ಜಗತ್ತನ್ನು ನೋಡುವಂಥ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಬೇಕು. ಯಾವುದೋ ಒಂದು ಲೆನ್ಸಲ್ಲಿ ನೋಡ್ತಾ ಇದ್ದೀರಿ ಜಗತ್ತನ್ನು, ಅದಕ್ಕಾಗಿಯೇ ನಿಮಗೆ ಸ್ವಲ್ಪ ಈ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಬರ್ತಾ ಇದೆ. ಆದರೆ ಸ್ವಲ್ಪ ಧನಾತ್ಮಕವಾಗಿ ಆಲೋಚನೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ಕಾಣ್ತೀರಿ. ಹಾಗೆ ಈ ದಿನದಲ್ಲಿ ಕೆಲವು ವಿಚಾರಗಳಲ್ಲಿ ನಿರಾಸೆ ಬಹಳ ಬೇಗ ಉಂಟಾಗುವಂಥದ್ದು. ಏಕೆಂದರೆ ನಿಮ್ಮ ನಿರೀಕ್ಷೆಯೇ ಬೆಟ್ಟದಷ್ಟಿರುತ್ತೆ. ಹಾಗಾಗಿನೇ ಆದಷ್ಟು ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಈ ದಿನ ಮನೆಯವರ ಜೊತೆ ಹಂಚಿಕೊಳ್ಳಿ. ಏಕೆಂದರೆ ಈ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಕಷ್ಟಗಳನ್ನಾಗಲಿ, ನಿಮ್ಮ ರೋಗ ರುಜಿನಗಳ ಬಗ್ಗೆ ಆಗಲಿ, ನಿಮ್ಮ ಅಜೆಂಡಾ ಬಗ್ಗೆ ಆಗಲಿ ನಿಮ್ಮವರೊಂದಿಗೆ ಮಾತಾಡಿ. ಇದು ನಿಮಗೆ ಒಂದು ಒಳ್ಳೆಯ ಬಲವನ್ನು ತರುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಈ ದಿನದ ಪ್ರಯತ್ನವನ್ನು ಕೂಡ ಹಾಗೆ ಮುಂದುವರಿಸ್ತಾ ಇರಿ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ಪರಿಚಯಗಳು ಜಾಸ್ತಿ ಆಗುವಂಥದ್ದು. ತುಂಬ ಬೇಗ ಫ್ರೆಂಡ್ಸ್ ಆಗಿಬಿಡ್ತಾರೆ. ಆದರೆ ಅವರಿಂದ ಸ್ವಲ್ಪ ಅನರ್ಥಗಳು ಕೂಡ ಇರುತ್ತೆ. ಜೊತೆಯಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ವ್ಯವಹಾರಗಳು ತುಂಬ ಉತ್ಸಾಹಭರಿತವಾಗಿರುತ್ತೆ. ಆದರೆ ಇನ್ನೂ 1-2 ಭಾಷೆಗಳನ್ನು ಕಲ್ತಿದ್ರೆ ತುಂಬ ಅನುಕೂಲ ಆಗ್ತಿತ್ತಲ್ಲ ಅನ್ನುವಂಥ ಒಂದು ಅನುಭವ ಕೂಡ ಬರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಕಲಿಕೆಗೆ ಮಹತ್ವ ಕೊಡಬೇಕು ಅನ್ನುವಂಥ ತೀರ್ಮಾನ ಸೂಕ್ತವಾಗಿರುವಂಥದ್ದು. ನಿಮ್ಮ ಹಣಕಾಸಿನ ವಿಚಾರಗಳಲ್ಲಿ ಈ ದಿನ ಮನೆಯವರಾಗಲಿ, ಮೂರನೆಯವರಾಗಲಿ ಮೂಗು ತೂರಿಸಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಇಡೀ ಕುಟುಂಬಕ್ಕೆ ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಬೇಕು. ಅದಕ್ಕಾಗಿ ಈ ದಿನ ನೀವು ಗೋಸೇವೆಯನ್ನು ಮಾಡಿ. ಹಾಗೆ ವಿಶೇಷವಾಗಿ ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.